ನಮಸ್ಕಾರ. ತುಳುನಾಡಿನ ಬಹಳ ಪ್ರಮುಖವಾಗಿರುವಂಥ ಉದ್ಯಮ, ಅನೇಕ ಜನರಿಗೆ ಉದ್ಯೋಗವನ್ನು ನೀಡಿ ಅವರಿಗೆ ಆರ್ಥಿಕ ಶಕ್ತಿಯನ್ನು ನೀಡಿದಂತಹ ಬೀಡಿ ಉದ್ಯಮ ಈಗ ಯಾವ ರೀತಿಯಲ್ಲಿ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆದ್ದರಿಂದ ಬೀಡಿಯ ಮೇಲಿನ GSTಯನ್ನು 5% ಇಳಿಸಲು ಬೀಡಿ ಕಾರ್ಮಿಕ ಸಂಘಟನೆಗಳು ಆಗ್ರಹ ವ್ಯಕ್ತಪಡಿಸಿವೆ. ಬೀಡಿಯ ಮೇಲೆ ವಿಧಿಸಲಾದ GSTಯನ್ನು 28% 5% ಇಳಿಸುವಂತೆ BMS ಸಂಯೋಜಿತ ಬೀಡಿ ಮಜ್ದೂರ್ ಸಂಘ ರಿಜಿಸ್ಟರ್ಡ್ ಮತ್ತು HMS ಸಂಯೋಜಿತ ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ ಸರ್ಕಾರವನ್ನು ಆಗ್ರಹಿಸಿದೆ. ನಗರದಲ್ಲಿ ಮಂಗಳವಾರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಡಿ ಮಜ್ದೂರ್ ಸಂಘದ ಕೆ ವಿಶ್ವನಾಥ್ ಶೆಟ್ಟಿ ಮತ್ತು ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಮೊಹಮ್ಮದ್ ರಫಿ ಅವರು, ಕರ್ನಾಟಕದಲ್ಲಿ GST ಹೆಚ್ಚಳದಿಂದ ಬೀಡಿ ಕಾರ್ಮಿಕರು ಇನ್ನಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದೀತು ಎಂದು ಆತಂಕ ವ್ಯಕ್ತಪಡಿಸಿದರು. ತಂಬಾಕು ಉತ್ಪನ್ನಗಳ GST ದರವನ್ನು 35% ಹೆಚ್ಚಿಸುವ ಪ್ರಸ್ತಾವದಿಂದ ಬೀಡಿಯನ್ನು ಹೊರಗಿಡಬೇಕು ಮತ್ತು ಬೀಡಿ ಮೇಲಿನ GSTಯನ್ನು 5% ಇಳಿಸಬೇಕು ಎಂದು ಒತ್ತಾಯಿಸಿದರು. ಬೀಡಿ ಕೈಗಾರಿಕೆ ಎಂಬುದು ಸುಮಾರು 120 ವರ್ಷಗಳ ಇತಿಹಾಸವುಳ್ಳ ಗುಡಿ ಕೈಗಾರಿಕೆಯಾಗಿದೆ. ದೇಶದಲ್ಲಿ ಈ ಕೈಗಾರಿಕೆಯಲ್ಲಿ ಇಂದು ಸುಮಾರು 3 ಕೋಟಿಗಳಿಗಿಂತಲೂ ಹೆಚ್ಚು ಕಾರ್ಮಿಕ ವರ್ಗ ದುಡಿಯುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇದು ಸರಿಸುಮಾರು 25 ಲಕ್ಷ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು, ಈ ಕೈಗಾರಿಕೆಯಿಂದ ದುಡಿಯುವ ವರ್ಗದ ಮಕ್ಕಳು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ವೈದ್ಯರು, ಇಂಜಿನಿಯರ್, ವಕೀಲರು, ಪ್ರಾಧ್ಯಾಪಕರೂ ಆಗಿ ರೂಪುಗೊಂಡಿದ್ದಾರೆ ಎಂದು ಕೆ ವಿಶ್ವನಾಥ್ ಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ದೇಶಾದ್ಯಂತ ಬೀಡಿ ಕೈಗಾರಿಕೆ ಮತ್ತು ಕಾರ್ಮಿಕರ ಪರಿಸ್ಥಿತಿ ಹಿಂದಿಗಿಂತಲೂ ಬಹಳ ಚಿಂತಾಜನಕ ಸ್ಥಿತಿಗೆ ತಲುಪ್ತಾ ಇದೆ. ರಾಜ್ಯ ಸರ್ಕಾರದ ಒಂದು ಕಾನೂನು, ಕೇಂದ್ರ ಸರ್ಕಾರದ ಒಂದು ಕಾನೂನು, ಇದರಿಂದಾಗಿ ನಮ್ಮ ಬೀಡಿ ಕಾರ್ಮಿಕರ ಪರಿಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆ. ಇದಕ್ಕೆ ಒಂದು ಕಾರಣ, ಸುಮಾರು 3 ವರ್ಷಕ್ಕಿಂತಲೂ ಅಧಿಕ ವರ್ಷ ಈ ಒಂದು ಕೈಗಾರಿಕೆ ನಡೆದು ಬಂದಂಥ ಒಂದು ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಇತಿಹಾಸ ಇರುವಂಥ ಒಂದು ಗುಡಿ ಕೈಗಾರಿಕೆಯಾಗಿದೆ. ಈ ಕೈಗಾರಿಕೆಯಲ್ಲಿ ಸರ್ಕಾರಕ್ಕೆ ಮೊದಲು ಸಣ್ಣ ಮಟ್ಟಿನ ಒಂದು ತೆರಿಗೆ ಇತ್ತು. ಆನಂತರದಲ್ಲಿ ವ್ಯಾಟ್ ಎಂಬುದು ಬಂತು. ಬೇರೆ ಬೇರೆ ರಾಜ್ಯಗಳಿಗೆ ಆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು. 2017ರ ನಂತರ ಸುಮಾರು 8 ವರ್ಷಗಳಿಂದ ಬಂದ ಮೇಲೆ ಬೀಡಿಗೆ 28% ಜಾರಿಯಾಯಿತು. ಈ 28% ಜಾರಿಯಾದ ನಂತರ ಬೀಡಿ ಕುಂಟುತ್ತಾ ಬರ್ತಾ ಇದೆ. ಕಾರಣ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬೀಡಿ ಕೈಗಾರಿಕೆಯ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದಂಥ ನೋಟಿಫಿಕೇಷನ್ನಲ್ಲಿ ಏನು ನಿಗದಿಪಡಿಸಿದೆಯೋ ಅದನ್ನು ನೀಡ್ತಾ ಇದೆ. ಬೋನಸ್ಸು ಸಿಗುತ್ತಾ ಇದೆ, PF ಸಿಗುತ್ತಾ ಇದೆ, ಸ್ಕಾಲರ್ಶಿಪ್ಪು, ಇನ್ನಿತರ ಸವಲತ್ತುಗಳು ಕರ್ನಾಟಕದಲ್ಲಿ ಭಾಳ, ಇಡೀ ದೇಶದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ಒಂದು ಮಜೂರಿ ಅಂದರೆ ಕರ್ನಾಟಕದಲ್ಲಿ. ಇದರಿಂದ ಮಾಲಕರು ಈ GSTಯಿಂದ ಕೊಡುವಂಥ ಸವಲತ್ತಿಗೆ ಅನುಗುಣವಾಗಿ ಇದನ್ನು ನಡೆಸಲು ಕಷ್ಟ ಎಂಬ ಹಾದಿಯನ್ನು ಈಗ ಹುಡುಕ್ತಾ ಅವರು ಮುಂದಿನ ಯೋಜನೆಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಕಾರಣ, ದೇಶದಲ್ಲಿ ಸಾಧಾರಣ 3.5 ಕೋಟಿಗಿಂತಲೂ ಅಧಿಕ ಕಾರ್ಮಿಕ ವರ್ಗ ಇದೆ ಬೀಡಿ ಕೈಗಾರಿಕೆಯಲ್ಲಿ. ಇದೊಂದು ಗುಡಿ ಕೈಗಾರಿಕೆ. ಅದರಲ್ಲೂ ವಿಶೇಷವಾಗಿ ಸುಮಾರು 20 ಲಕ್ಷ ಆದಿವಾಸಿ ಜನಾಂಗದವರು ಕಾಡಿನಲ್ಲಿ ಎಲೆಗಳನ್ನು ಆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತಂಬಾಕು ಮಿಶ್ರಣ, ಮಾರ್ಕೆಟಿಂಗ್ ಮಾಡುವವರು, ಅದರಲ್ಲಿ ಕೆಲಸ ಮಾಡುವವರು, ತಲೆವರೆ ಕಾರ್ಮಿಕರು, ಹಲವಾರು ಸುಮಾರು ಬೀಡಿ ಕೈಗಾರಿಕೆಯಲ್ಲಿ ಸುಮಾರು 43 ವರ್ಗದ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವೊಂದು ಕಾನೂನಿನಿಂದ ಈ ಕಾರ್ಮಿಕರಿಗೆ ಬೀಡಿ ನಶಿಸುವ ಒಂದು ಅವಕಾಶ ಬರ್ತಾ ಇದೆ ಎಂದು ಜನರಿಗೆ ಈಗ ಮನದಟ್ಟಾಗಿದೆ. ಈಗ GSTಯಿಂದ ಏನು ನಿಮಗೇನು ಲಾಭ, ನಿಮಗೇನು ನಷ್ಟ ಅಂತ ಪ್ರಶ್ನೆ ಬರ್ಬೋದು. ನಾವು ಒಂದೇ ಒಂದು ಕಾರಣಕ್ಕೆ ನಾವು ಕೈಗಾರಿಕೆ ಮತ್ತು ಕಾರ್ಮಿಕರು ಒಂದು ಕೊಂಡಿಯಾಗಿ ಹೋಗಬೇಕೆಂಬ ಉದ್ದೇಶ ನಮ್ಮ ಎರಡೂ ಸಂಘಟನೆಗಳಲ್ಲಿದೆ.
ಕಳೆದ ಬಾರಿ ನಮ್ಮ ಒಂದು ಸಮಾವೇಶದಲ್ಲಿ ಕೂಡ ಮಾಜಿ ಮುಖ್ಯಮಂತ್ರಿಯವರಾದ ವೀರಪ್ಪ ಮೊಯ್ಲಿಯವರು ಕೂಡ ಹೇಳಿದ್ದಾರೆ, ಈ ತಂಬಾಕು ಉತ್ಪನ್ನದಿಂದ ಬೀಡಿಯನ್ನು ಸಪ್ರೇಟಾಗಿ ಮಾಡಿದ್ರು, ಪ್ರತ್ಯೇಕ ಮಾಡಿ ಅದಕ್ಕೆ ಒಂದು 28 ಅಲ್ಲ 5% GST ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಅವರು ಕೂಡ ಹೇಳಿದ್ದಾರೆ. ಇವತ್ತಿನ ನಮ್ಮ ಸ್ಪೀಕರ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಸುಮಾರು 5 ಲಕ್ಷ ಜನ ಬೀಡಿ ಕಾರ್ಮಿಕರು ಸುತ್ತುವವರು ಇದ್ದಾರೆ. ಈಗ ಜಿ ಎಸ್ ಟಿ ಪಾವತಿ ಮಾಡುವಂಥ ಯಾರ್ದು GST ಪಾವತಿ ಮಾಡುವವರು ಭಾರತ್ ಬೀಡಿ ಸಂಸ್ಥೆ, ಗಣೇಶ್ ಬೀಡಿ ಸಂಸ್ಥೆ, ಅದೇ ರೀತಿ ಫೈಲ್ಮಾನು, ಅದೇ ರೀತಿ SM ಜೈನು, ಇನ್ನು ಟೆಲಿಫೋನು ಇತ್ಯಾದಿ ಒಂದು 5-6 ಬ್ರ್ಯಾಂಡ್ ಕಂಪನಿಗಳು ಈ GSTಯನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದೆ. ಉಳಿದ 134 ಬ್ರ್ಯಾಂಡ್ ಇದೆ. ಕರ್ನಾಟಕದಲ್ಲಿ ಸಾಧಾರಣ 134ಕ್ಕಿಂತ ಅಧಿಕ ಬ್ರ್ಯಾಂಡ್ ಬೀಡಿದೆ. ₹1 GSTಯನ್ನು ಕೂಡ ಕಟ್ಟಲ್ಲ ಅವರು. ಅದು ಕಾರಣ ಅಂದರೆ ನಮ್ಮ ದೇಶದ ಮಾಜಿ ಪ್ರಧಾನಿಯವರಾದ ಚೌಧರಿ ಚರಣ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಈ ಬೀಡಿಗೆ ಒಂದು ಕಾನೂನನ್ನು ವಿಶೇಷವಾಗಿ ತಂದಿದ್ದರು ಅವರು. 20 ಲಕ್ಷದವರೆಗಿನ ಬೀಡಿ ಅವರಿಗೆ ಯಾವುದೇ ತೆರಿಗೆ ಪಾವತಿ ಇಲ್ಲ, ಅವರಿಗೆ ರಿಯಾಯಿತಿ ಅಂತ. ಈಗ ಏನಾಗಿದೆ ಅಂದರೆ 120 ಈ 134 ಬ್ರ್ಯಾಂಡ್ ಬೀಡಿಯವರು 20 ಲಕ್ಷ ಅಲ್ಲ 20 ಕೋಟಿ ಮಾಡಿದರೂ ಕೂಡ 19 ಲಕ್ಷದ್ದೇ ಲೆಕ್ಕ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇದರಿಂದ ದೊಡ್ಡ ಬ್ರ್ಯಾಂಡಿನ ಬೀಡಿಗೆ ತುಂಬ ಅಗಾಧವಾದ ನಷ್ಟ ಆಗ್ತಾ ಇದೆ. ಇದಕ್ಕಾಗಿ ನಾವು ಹೇಳೋದು, ಬೀಡಿಗೆ ಸರಾಸರಿ GSTಯನ್ನು ಹಾಕುವುದು ಉತ್ತಮ ಅಂತ ಸರ್ಕಾರದ ಗಮನಕ್ಕೆ ತರ್ತೇವೆ. ಯಾಕಂದರೆ ಸರ್ಕಾರ ನಷ್ಟದಲ್ಲಿ ಇರಬಾರ್ದು, ಸರ್ಕಾರ ಇದರಿಂದ ಲಾಭದಲ್ಲಿ ಇರಬೇಕೆಂಬ ಉದ್ದೇಶಗಳು ನಮ್ಮಲ್ಲಿದೆ. ಇನ್ನೊಂದು, ನಾವು ಈಗಾಗಲೇ GST ಬಗ್ಗೆ ಮೊನ್ನೆ ನಮಗೆ ಬಂದ ಮಾಹಿತಿ ಪ್ರಕಾರ 28ರಿಂದ 35ಕ್ಕೆ ಶಿಫಾರಸು ಆಗ್ತಾ ಇದೆ ಅಂತ ಹೇಳಿಕೊಂಡು ನಮಗೆ ಮಾಹಿತಿ ಬಂತು. ಅದಕ್ಕಾಗಿ ನಾವು ಮತ್ತು PMSನ ನಮ್ಮ ನಾಯಕರಾದ ವಿಶ್ವನಾಥ್ ಶೆಟ್ಟಿ ಅವರೊಂದಿಗೆ ನಾವು ಒಟ್ಟಿಗೆ ಹೋಗಿ ನಾವು ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು, ನಮ್ಮ ಸ್ಪೀಕರ್ ಅವರಾದ ಖಾದರ್ ಅವರನ್ನು, ಅದೇ ರೀತಿ ನಮ್ಮ GST ಕಮಿಟಿಯಲ್ಲಿರ್ತಕ್ಕಂಥ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರನ್ನು ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಯಾಕಂದರೆ ನಾವು GST ಕಡಿಮೆ ಮಾಡಬೇಕಾದ ನಮ್ಮ ಒತ್ತಾಯ ಒಂದೇ, GST ಕಡಿಮೆ ಆಗದಿದ್ದರೆ ಕರ್ನಾಟಕದ ಈ ಕೈಗಾರಿಕೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತದೆ, ಇತರ ರಾಜ್ಯಗಳಿಗೆ ಹೋಗ್ತದೆ. ಪಶ್ಚಿಮ ಬಂಗಾಳದಲ್ಲಿ 130ರಿಂದ 150 ರೂಪಾಯಿ ಬೀಡಿ, 1000 ಬೀಡಿಗೆ. ಇಲ್ಲಿ ಒರಿಸ್ಸಾದಲ್ಲಿ ಕೂಡ ತಯಾರಾಗ್ತಾ ಇದೆ, ಅಲ್ಲೆಲ್ಲ ಕಡಿಮೆ ದರಕ್ಕೆ ಹೋಗ್ತಾ ಇದೆ, ಎಲ್ಲವೂ ಅದರಲ್ಲಿ ಬರ್ತದೆ. ಆದ ಕಾರಣ ಇಲ್ಲಿ ಸುಮಾರು 302 ರೂಪಾಯಿ 1000 ಬೀಡಿಗೆ ಆಗುತ್ತೆ. ಎಲ್ಲ ಸವಲತ್ತನ್ನು ಕೊಟ್ಟು 302 ರೂಪಾಯಿ ಆಗ್ತದೆ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಲಾಭಕ್ಕಾಗಿ ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಎಂಬ ಆ ಒಂದು ಉದ್ದೇಶಕ್ಕಾಗಿ ಈ GSTಯನ್ನು ಬೀಡಿಗೆ ಪ್ರತ್ಯೇಕ GST ಮಾಡಿ ಆ 28 ಇದ್ದನ್ನು 5ಕ್ಕೆ ಮಾಡಿ ಅಂತ ನಾವು HMS ಮತ್ತು BMS ನಾವು ಸರ್ಕಾರವನ್ನು ಈಗಾಗಲೇ ಒತ್ತಾಯಿಸ್ತೇವೆ. ಇನ್ನೂ ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ. ಇನ್ನು ನಮ್ಮ BMSನ ಹಿರಿಯ ನಾಯಕರಾದ ಸ್ನೇಹಿತರಾದ ಬಗ್ಗೆ ಒಂದು ನಮ್ಮ ಸ್ನೇಹಿತರಿಗೆ ಹೇಳಿ ಬಯಸ್ತೇನೆ. ಮೊನ್ನೆ ನಮ್ಮ ಮಾನ್ಯ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿದಾಗ ಅವರು ಕೂಡಲೇ ಅವರು ಹೇಳಿದರು, ಏನ್ರಿ ಹೆಲ್ತ್ ಕಂಡೀಷನ್ ಅಂತಲ್ಲ, ಇದು ಅವರಿಗೆ ಇದು ಬರ್ತದೆ, ಕ್ಯಾನ್ಸರ್ ಆಗ್ತದೆ ಅಂತ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ಅದಕ್ಕೆ ಬೇಕಾದ ಎಲ್ಲ, ಅದಕ್ಕೆ ಕ್ಯಾನ್ಸರ್ ಬರುವುದಿಲ್ಲ ಎಂಬ ದಾಖಲೆ ಉಂಟು. ತಮಗೆಲ್ಲರೂ ಗೊತ್ತಿರ್ಬೋದು, 2 ವರ್ಷದ ಹಿಂದೆ ರಾಜಸ್ಥಾನ ಸರ್ಕಾರ ಮಾನವ ಹಕ್ಕು ಆಯೋಗ ಒಂದು ಪರಮಾನು ಹೊರಡಿಸಿತ್ತು. ಯಾಕಂತ ಹೇಳಿದ್ರೆ ಬೀಡಿಯನ್ನು ಸಂಪೂರ್ಣ ಬಂದ್ ಮಾಡಬೇಕು, ಕ್ಯಾನ್ಸರ್ ಬರ್ತದೆ ಅಂತೇಳಿ. ಅವರು ತುಂಬ ಮಂದಿ ಸತ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತ ಹೇಳ್ತು. ಅದಕ್ಕೆ ನಮ್ಮ ಭಾರತೀಯ ಮಜ್ದೂರ್ ಸಂಘ ಒಂದು ದೊಡ್ಡ ರೀತಿಯಿಂದ ಅಲ್ಲಿ ಹೋರಾಟ ನಡೆಯಿತು. ಯಾಕಂತೇಳಿ ಅವರಿಗೆ ಹೇಳಿತ್ತು, ನೋಡಿ ನೀವು ಹೀಗೆ ಇದು ಹೇಳ್ತೀರಿ, ನೀವು ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬ ದಾಖಲೆಯನ್ನು ನೀವು ಕೊಡಬೇಕು, ಹೆಸರು ಸಮೇತ, ಎಲ್ಲಿ ಅವರು ಏನು ಮಾಡಿದರು ಅಂತ ಕೇಳಿತು. ಅದು ಕೂಡಲೇ ಕೊಡಬೇಕು. ಆನಂತರ ಬಂದ್ ಮಾಡಿ ಅಲ್ಲಿ ಏನಾದರೂ ಮಾಡಿ ಪರಿಹಾರ ನೀವು ಏನು ಮಾಡಿ ಅದು ಕೂಡಲೇ ಕೊಡಬೇಕಂತ ಹೇಳಿದ್ದಕ್ಕೆ ಆ ನಂತರ ಅದು ಸೊಲ್ಲೆಟ್ಟಲಿಲ್ಲ. ರಿಪೋರ್ಟು ಇದು ದಾಖಲೆಗಳಿದೆ. ಮೊನ್ನೆ ರಫಿಯವರಿಗೂ ಗೊತ್ತುಂಟು, ಅವರ HMS ಕೂಡ ಅದಕ್ಕೆ ಪ್ರಯತ್ನ ಪಟ್ಟಿದೆ ಅದು ತರಿಸಲಿಕ್ಕೆ. ಯಾವ ಆಸ್ಪತ್ರೆಯಲ್ಲಿಯೂ ಯಾವ ಒಬ್ಬ ಮಗ ಕೂಡ ಇದರಲ್ಲಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಬೀಡಿಯಿಂದ ಕ್ಯಾನ್ಸರ್ ಬಂದು ಸತ್ತದ್ದು ಅಂತ ದಾಖಲೆ ಇಲ್ಲ. ಹಿಂದೆ ಒಂದು ಇತ್ತು TB ಬರ್ತದೆ ಅಂತೇಳಿ. ಅದಕ್ಕೆ ನಮ್ಮ ಇಲ್ಲಿ ಮೊಹಮ್ಮದ್ಪುರ್ನಲ್ಲಿರುವಂಥ
ಮುಡ್ಸೆಟ್ಟಿ ಮುಡ್ಸೆಟ್ಟಿ. ಆಸ್ಪತ್ರೆಯಲ್ಲಿ 5 ಬೆಡ್ ರಿಸರ್ವ್ ಇತ್ತು. ಅದಕ್ಕೆ ದಾಖಲೆ ಪ್ರಕಾರ ಸರ್ಕಾರವೇ 5 ಬೆಡ್ ಬೀಡಿ ಕಾರ್ಮಿಕರಿಗೆ ರಿಸರ್ವ್ ಮಾಡಬೇಕು ಅಂತ. ಯಾವ ಒಬ್ಬ ಅಲ್ಲಿ ಅದರಲ್ಲಿ ಮಲಗಿದ್ದಿಲ್ಲ ಬೀಡಿ ಕಾರ್ಮಿಕ. ಅಲ್ಲಿ ಇದು ಯಾವುದು ಕ್ಷಯರೋಗದಿಂದ, ಕ್ಷಯರೋಗ ಬೇರೆ ಬೇರೆ ಇದರಿಂದ ಬರೋದು, ಇದರಲ್ಲಿ ಬರೋದಿಲ್ಲ. ಇದು ಪ್ರೋಸೆಸ್ ತಮಗೆಲ್ಲ ಗೊತ್ತು. ಸಿಗಡಿಯಿಂದ ಅದು ಬಿಸಿ ಮಾಡಿ ಆ ನಂತರ ಅದು ಬರುವಂಥ ಬೀಡಿ ಎಲೆ ಅದರಲ್ಲಿ ಇಡ್ತಾರೆ, ಆ ನಂತರ ಅದು ಬರ್ತದೆ ಹೊರಗೆ. ಇದೆಲ್ಲ ತುಂಬ ವಿಚಾರವನ್ನು ನಾವು ಸರ್ಕಾರದ ಮುಂದೆ ತಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಅದರ ಹೇಳಿದೆವು. ಅದಕ್ಕೆ ಅವರು ಮಾತಾಡಲೇ ಇಲ್ಲ, ಅದರ ಬಗ್ಗೆ ಏನು ಇದು ವಿಷಯ ತೆಗಲಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಅಂತ ಹೇಳಿದರೆ, ಈಗ ಅವರು ನಮ್ಮ ಇವರು ಕೃಷ್ಣ ಬೈರೇಗೌಡರು ಪತ್ರವೇ ಬರೆದಿದ್ದಾರೆ GST ಮಂಡಳಿಗೆ, ನೀವು 35ಕ್ಕೆ ಏರಿಸಬೇಕು ಅಂತ. ಅವರ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದರೆ, ನೋಡಿ ಇವರಿಗೆ 42 ಪೈಸೆ ಉಂಟು, ಬೀಡಿಯವರಿಗೆ 42% ಮಾಡಿದ್ದಾರೆ ಸಿಗರೇಟಿಗೆ, ಸಿಗರೇಟ್ ಮಾಡಿದ್ದಾರೆ. ನಾನು 35ಕ್ಕೆ ಹೆಚ್ಚು ಮಾಡಲಿಕ್ಕೆ ಹೇಳಿದ್ದೇನೆ ಅಷ್ಟೇ ಸರ್ ಅಂತ ಇವರಿಗೆ CMಗೆ ಸಮಜಾಯಿಸಿಕೊಡ್ತಾರೆ ಅವರು. ಅದಕ್ಕೆ ಅದರಿಂದ ಕಡಿಮೆ ಆಯ್ತಲ್ಲ, 42 ಇಲ್ಲಿ 35 ಇಲ್ಲಿ ಅಂತ. ಇಲ್ಲೆಲ್ಲ ಅದಕ್ಕೆ ಮಾಡಬೇಡಿ, ಇಲ್ಲಿಂದ ಪಲಾಯನ ಮಾಡ್ತಾರೆ ಎಲ್ಲ. ಈಗ ಟೊಂಕ ಕಟ್ಟಿದ್ದಾರೆ ಮ್ಯಾನೇಜ್ಮೆಂಟ್, ಇಲ್ಲಿ ಬಂದ್ ಮಾಡಿ ನಾವು ಒರಿಸ್ಸಕ್ಕ ಬಿಹಾರಿಗ ಇದಕ್ಕೆ ಹೋಗ್ತೇವೆ ಅಂತ. ಈಗ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶುರು ಮಾಡಿದ್ದಾರೆ, ಇನ್ನು ಇಲ್ಲಿ ಪೆಟ್ಟಿ ಕಟ್ತಾರೆ. ಹಾಗಾದರೆ ಇಲ್ಲಿಯ ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಅಂತ ದಾಖಲೆ ಉಂಟು. ಕನಿಷ್ಠ ಈಗ ಬಿಟ್ಟು ಪ್ರಾಯಸ್ಥರೆಲ್ಲ ರಿಟೈರ್ ಆಗಿ ಬೇರೆ ಬೇರೆ ಕಾರಣಗಳಲ್ಲಿ ಬಿಟ್ಟಿದ್ದಾರೆ. ಬಿಟ್ಟು ನೋಡಿ, ಒಂದು ಉದಾಹರಣೆ ಕೊಡ್ತೇನೆ ತಮಗೆ. ಸರ್ಕಾರಕ್ಕೆ ಇದರ ಮಾಹಿತಿ ಇಲ್ಲ. ಅವರಿಗೆ ಲೇಬರ್ ಆಫೀಸರನ್ನು ಕಳಿಸಿ ಮತ್ತು ಅವರು ಕಾಂಟ್ರಾಕ್ಟರ್ ಹತ್ರ ದಾಖಲೆ ಪಿರಮಿಡ್ಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ದಾಖಲೆ ಇಷ್ಟು 1 ಲಕ್ಷ ಚಿಲ್ಲರೆ ಇದ್ದಾರೆ ಅಂತ ಕೊಡ್ತಾರೆ. ಅದು ಸುಳ್ಳು. ಅಂದರೆ ಒಂದು ಕಾಂಟ್ರಾಕ್ಟರ್ ಹತ್ರ 100 ಮಂದಿ ಬೀಡಿ ಕಾರ್ಮಿಕರಿದ್ದರೆ ಅದರ 50 ಜನ PF ಹೋಲ್ಡರ್ಸ್, ಬಾಕಿಯವರು PF ಹೋಲ್ಡರ್ಸ್ ಅಲ್ಲ. ದಾಖಲೆಯಲ್ಲಿ ಸಿಗುವುದು ಅದು ಅವರಿಗೆ. ಆದ್ದರಿಂದ ಇತರರಿದ್ದರೆ ಆ ಲೆಕ್ಕ ಇವ್ರ ಹತ್ರ ಸರ್ಕಾರದ ಹತ್ರ ಇಲ್ಲ. ಇದು ಕೂಡ ನಾವು ಅವರಿಗೆ ಹೇಳಿದ್ದೇವೆ, ನೋಡಿ ಇಂಥದ್ದು ದಾಖಲೆಗಳು ನಿಮ್ಮ ಹತ್ರ ಇಲ್ಲ, ನೀವು ಹೋಗಿ ಬೇಕಾದರೆ ನೋಡಿ. ಅಥವಾ ಒಂದು ಸಂಜೆ ನಾವು ಕೂಡ ಬರ್ತೇವೆ, ಒಂದು ಕಾಂಟ್ರಾಕ್ಟ್ರಲ್ಲಿ ಹೋಗುವ, ಸಂಜೆ ಅವರು ಬೀಳ್ತಾ ಇರ್ತಾರೆ. ಆಗ ನಾವು ಅವರಿಗೆ ಎಷ್ಟು ಇದು ಉಂಟು, PFನವರು ಎಷ್ಟು, ಇಲ್ಲದವರು ಎಷ್ಟು ಅಂತ ಇದೇ ಕಾರಣಗಳುಂಟು. ಅದು ನಾನೀಗ ಉಲ್ಲೇಖ ಮಾಡೋದಿಲ್ಲ. ಅದು ಮೇಲೆ. ಆದರೆ ವಾಸ್ತವಿಕವಾದಿ ಏನು, 2 ಲಕ್ಷಕ್ಕೆ ಮೇಲ್ಪಟ್ಟಿದ್ದಾರೆ. ಬೇರೆಯಲ್ಲಿ ದಕ್ಷಿಣದಲ್ಲಿ ಜಾಸ್ತಿ ಇದ್ದಾರೆ, ಬಾಕಿ ಕಡೆಯಲ್ಲಿ ಇಲ್ಲ, ಕಡಿಮೆ ಪ್ರಮಾಣ. ಆದ್ದರಿಂದ ಅವರಿಗೆ ಊಟ ಕೊಡೋದು ಯಾರು? ಈಗ ಒಂದು ಪ್ರಶ್ನೆ ಬರ್ತದೆ, ಅವರ ಪರ್ಯಾಯ ಒಂದು ಜಾಬ್ ಕೊಡುವ ಅಂತ. ILO ಎಷ್ಟು ಸೆಮಿನಾರ್ ಮಾಡಿದೆ, ಇದೇ ಮೋತಿಮಲ್ಲಿ ನಿಮ್ಮಲ್ಲಿ ಹೋಗಿದ್ದವರು ಇರ್ಬೋದು. ಮೋತಿಮಲ್ಲಿ ಒಂದು ಸೆಮಿನಾರ್ ಆಗಿದೆ, ಬೇರೆ ಬೇರೆ ಕಡೆ ಸೆಮಿನಾರ್ ಆಗಿದೆ. ಅದೇ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಬೇಕು ಅಂತ. ಏನೋ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ. ಸರ್ಕಾರ ಕೂಡ ಅದಕ್ಕೆ ಗಮನ ಹರಿಸಿಲ್ಲ, ಅದನ್ನು ಬಿಟ್ಟಿತು. ಬೀಡಿ ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆ ಏನು? ಕೈಗಾರಿಕೆ, ಯಾವ ಕೈಗಾರಿಕೆ? ಅವಕ್ಕೆ ಕೆಲವರಿಗೆ ಬಂತು ಹೈನುಗಾರಿಕೆ ಅಂತ. 5 ಸೆನ್ಸ್ ಕೂಡ ಕೆಲವರ ಹತ್ರ ಇಲ್ಲ, 2 ಸೆನ್ಸ್ ಮನೆಯಲ್ಲಿದ್ದಾರೆ ಬೀಡಿ ಕಟ್ಟುವವರು. ಸರಿಯಾದ ಜಾಗ ಇಲ್ಲ, ಹಸುಗಳನ್ನು ಎಲ್ಲಿ ಕಟ್ಟೋದು? ಅದು ಸೆರಿಕಲ್ಚರ್, ಅದು ಕೂಡ ಸಾಧ್ಯ ಇಲ್ಲ. ಇದರಲ್ಲಿ ಗಿಡ ಇಡಲಿಕ್ಕೆ ಅದೆಲ್ಲಿಂದ ತರುವುದು? ಎಲ್ಲಿ ಯಾರ ಮನೆಯಲ್ಲಿ ನಡುವುದು ಅದನ್ನು? ಇದೆಲ್ಲ ಪ್ರಶ್ನೆ ಬಂತು. ಅದು ಕೂಡ ಕೈ ಬಿಟ್ಟರು. ಇದರಿಂದಾಗಿ ಇದು ಬೀಡಿ ಕೈಗಾರಿಕೆ ಡೋಲಾಯಮಾನವಾಗಿ ಇದೆ. ಇದು ತಾವು ಅದಕ್ಕೆ ವ್ಯಾಪಕವಾದ ಒಂದು ಇದು ಕೊಟ್ಟು ಪ್ರಚಾರ ಕೊಟ್ಟು ಇದನ್ನು ಈ ಜಿಲ್ಲೆಯ ಒಂದು ಒಳ್ಳೆ ಪ್ರತಿಷ್ಠ ಒಂದು ಕೈಗಾರಿಕೆ, ಅದನ್ನು ಉಳಿಸಿಕೊಡ್ಬೇಕು. ಒಂದೇ ವಿಷಯ ಈ ಸರ್ಕಾರದ ತಲೆಯಲ್ಲಿಲ್ಲ, ಅದು ಗುಡಿ ಕೈಗಾರಿಕೆ ಎಂಬುದನ್ನು ಮಾನ್ಯ ಮಾಡುವುದೇ ಇಲ್ಲ. ಹೇಳ್ತಾರೆ ಗುಡಿ ಕೈಗಾರಿಕೆ ಅಂತ ಹೇಳ್ತಾರೆ. ಪ್ಯೂರ್ಲಿ ಗುಡಿ ಕೈಗಾರಿಕೆ ಇದು ಮನೆಯಲ್ಲೇ ಮಾಡೋದು. ಎಲ್ಲರಿಗೂ ಗೊತ್ತಿರ್ಬೋದು. ನಮ್ಮ ಪೈಕಿ ಕೆಲವರು ಮನೆಯಲ್ಲಿ ಬೀಡಿ ಕಟ್ಟೆಯವರು ಇರ್ಬೋದು, ನಮ್ಮ ಪೈಕಲ್ಲಿ ಹೇಳಿದ್ದಾರೆ. ನಾವು ಕಣ್ಣಾರೆ ನೋಡ್ತೇವೆ. ಗುಡಿ ಕೈಗಾರಿಕೆ ಅದು ಯಾಕೆ ಅವರು ತರುವುದಿಲ್ಲ, ಹೊರಗೆ ತರುವುದಿಲ್ಲ? ಅದಕ್ಕೆ 5% ಟ್ಯಾಕ್ಸ್. ನಾವು ಅದೇ ಹೇಳೋದು, 5% ಅದಕ್ಕೆ ಟ್ಯಾಕ್ಸ್ ಇದೆ ಗುಡಿ ಕೈಗಾರಿಕೆಗೆ. ಇದನ್ನು ಅದರೊಳಗೆ ಸೇರಿಸಿಕೊಳ್ಳಿ, 5% ಮಾಡಿ ಅಂತ. ಎಷ್ಟು ಬೀಡಿ ತಯಾರಾಗ್ಬೋದು? ಅನೇಕ ನಾವು ಹೇಳ್ತೇವೆ, ಇದು ಒಳ್ಳೇದು ಮಾರ್ರೆ, ಮೇಕೈಯಲ್ಲಿ ಏನು ಕೊಳೆ ಆಗೋದಿಲ್ಲ, ಒಳ್ಳೆ ರೀತಿಯಿಂದ ಬಟ್ಟೆ ಧರಿಸಿ ನೀವು ಬೀಡಿ ಕಟ್ಟಬಹುದು, ತೊಂದರೆ ಇಲ್ಲ. ಇದಕ್ಕೆ ಯಾರೂ ಬರೋದಿಲ್ಲ. ಹುಡುಗಿಯರು ಈಗಿನ ಹುಡುಗಿಯರು ಅದು ಎಜುಕೇಷನ್ ಉಂಟು, ಅದಕ್ಕೋಸ್ಕರ ಇದಕ್ಕೆ ಬರೋದಿಲ್ಲ, ಅದಕ್ಕೆ ಹೋಗ್ತಾರೆ. ಒಳ್ಳೆ ಇದಾಗ್ತದೆ, ಬೀಡಿಗೆ ಕೆಲಸ ಆಗ್ತದೆ. ಅದರಿಂದ ಇಲ್ಲಿ ಈಗ ನೀವು ಒಟ್ಟಿಗೆ ಎಷ್ಟು 8% ಬೋನಸ್, 8.33 ಬೋನಸ್ಸು, 5% ಫೆಸ್ಟಿವಲ್ ಆ್ಯಂಡ್ ಇದು ಹಾಲಿಡೇಸ್ ಅದರ ಪರವಾಗಿ, 16% ನಮ್ಮ ಇದು 8% ರಜೆ ಸಂಬಳ ಆ್ಯನ್ಯುವಲ್.
EL ಅದರ ಬಾತು ಕೊಡ್ತಾರೆ. ಒಟ್ಟಿಗೆ 16 ಚಿಲ್ಲರೆ% ಅವರಿಗೆ ಇದೇ ಸಿಗ್ತದೆ ನಮಗೆ. ಆದ್ದರಿಂದ ಇದು ಒಳ್ಳೆ ಒಂದು ಇದು ಬೋನಸ್ ಸಿಗುವಂಥದ್ದು. ಮತ್ತು ಅವರಿಗೆ ಹೆಲ್ತ್ ಸಂಬಂಧವಾದ ಡಾಕ್ಟರ್ಗಳು ಅಲ್ಲಿದ್ದಾರೆ. ಇಲ್ಲಿ ಒಂದು 13-14 ಕ್ಲಿನಿಕ್ಗಳಿದೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉತ್ತರ ಉಡುಪಿ ಜಿಲ್ಲೆಯಲ್ಲಿ. ಯಾವುದು ಕೇಂದ್ರ ಸರ್ಕಾರ ನಡೆಸಲ್ಪಡ್ತದೆ. ಅದು ESI ಕೇಳಿದ್ದೇವೆ. ಇನ್ನು ESIನೂ ಅದ್ರ ಜೊತೆಗೆ ಸೇರಿಸ್ತಾರೆ ಅಂತ ಹೇಳ್ತಾರೆ. ಅದು ಮುಂದಿನ ಪ್ರಶ್ನೆ. ಅದು ಬೀಡಿ ಕೈಗಾರಿಕೆಯಲ್ಲಿ ತುಂಬ ಸವಲತ್ತು ಕೂಡ ಈಗ ಬಂದಿದೆ. ಸ್ಕಾಲರ್ಶಿಪ್ ಬರ್ತದೆ, ಸ್ವಲ್ಪ ಕಡಿಮೆ ಸ್ಕಾಲರ್ಶಿಪ್ಪು ಆದರೂ ಬರ್ತದೆ. ಈಗ ಸ್ಕಾಲರ್ಶಿಪ್ಪು ಬರ್ತದೆ. ಹೆಲ್ತಿಗೆ ಸಂಬಂಧವಾಗಿ ಅವರಿಗೆ ಇದೆ. ಮೇಜರ್ ಆಪರೇಷನ್ಸ್ ಕಿಡ್ನಿ ಮತ್ತು ಕ್ಯಾನ್ಸರ್ಗೆ ರೆಫರಲ್ ಹಾಸ್ಪಿಟಲ್ಗಳಿಗೆ ಕಳಿಸಿ ಅವರು ಅದಕ್ಕೆ ಉಚಿತ 1.5 ಲಕ್ಷ ತನಕ ಅದಕ್ಕೆ ಟ್ರೀಟ್ಮೆಂಟಿಗೆ ಅವರು ಕೊಡ್ತಾರೆ. ಆದ್ದರಿಂದ ಅದು ಕೂಡ ತೊಂದರೆ ಇಲ್ಲ. ಅನೇಕ ಮಂದಿ ನಾವು ಕೂಡ ಮಾಡಿಸಿದ್ದೇವೆ, ರೆಕಮೆಂಡ್ ಮಾಡಿ ಅವರನ್ನು ಕಳಿಸಿ ಆಸ್ಪತ್ರೆಯಲ್ಲಿ ಅದಕ್ಕೆ AJಯಲ್ಲಿ ಒಮ್ಮಗಿದಲ್ಲಿ ಇಂಥದ್ರಲ್ಲಿ ಪೇಷಂಟ್ ಹೋಗಿ ಗುಣಮುಖರಾಗಿ ಬಂದಿದ್ದಾರೆ. ಇದು ಸತ್ಯ ಸಂಗತಿ. ಆದ್ದರಿಂದ ಬೀಡಿ ಕೈಗಾರಿಕೆಯಲ್ಲಿ ದುಡಿಲಿಕ್ಕೆ ಏನೇನೂ ತೊಂದರೆ ಇಲ್ಲ. ಆದರೆ ಏನಂತ ಹೇಳಿದರೆ ಕೈಗಾರಿಕೆಯು ಉಳಿಬೇಕಲ್ಲ. ಆದ್ದರಿಂದ ಅದನ್ನು ಉಳಿಸುವ ದೃಷ್ಟಿಯಿಂದ ನಮ್ಮ 2 ಯೂನಿಯನ್ಗಳು ಭಾರಿ ಪ್ರಯತ್ನ ಪಟ್ಟಿದ್ದೇವೆ ನಾವು. ನಮಗೆ ಅದರಲ್ಲಿ ಇಲ್ಲಿ ನಾಶ ಆಗಬೇಕು, ಕೈಗಾರಿಕೆ ಹಾಳಾಗಬೇಕು ಎಂಬುದಿಲ್ಲ. ಕೈಗಾರಿಕೆ ಜೊತೆಗೆ ನಾವು ಬೆಳಿಬೇಕು, ನಾವು ಬದುಕಬೇಕು, ಕಾರ್ಮಿಕರು ಬದುಕಬೇಕು, ಕೈಗಾರಿಕೆ ಉಳಿಬೇಕು, ದೇಶ ಸಂಪನ್ಮೂಲ ಅದರ ಹೆಚ್ಚಬೇಕು. ನಮಗೆ ಅದೇ ಒಂದು ಚಿಂತೆ.